ಏಯ್, ನಮ್ಮ ಯಜಮಾನ್ರಿಗೆ 6 ತಿಂಗಳು ಟೈಮು ಅಂತ ವಾರ್ನಿಂಗ್ ಕೊಡುವಷ್ಟು ಧೈರ್ಯನೋ ನಿನಗೆ? ಪೊಲೀಸ್ ಫೋರ್ಸ್ ಅಲ್ಲ, ಮಿಲಿಟರಿ ಫೋರ್ಸ್ ಬಂದ್ರು ಏನು ಮಾಡಕ್ಕಾಗಲ್ಲ ನಿನಗೆ. ನಿಜವಾದ ಗಂಡಸೆ ಆದ್ರೆ ಈ ಫೋರ್ಸ್ ಫೇಸ್ ಮಾಡೋ. ಏನಪ್ಪ, ಯಾರಪ್ಪ ನೀನು? ಏನಾಯ್ತಪ್ಪ? ಏನಾಯ್ತು? ಅಯ್ಯೋ ದೇವ್ರೇ, ರಕ್ತ! ಅಯ್ಯೋ, ಸ್ವಲ್ಪ ಕಾರ್ ನಿಲ್ಸು, ಸ್ವಲ್ಪ ಕಾರ್ ನಿಲ್ಸು. ಅಪ್ಪ, ಸ್ವಲ್ಪ ನಿಲ್ಸಪ್ಪ, ನಿಲ್ಸಪ್ಪ. ನೋಡಿ, ಸ್ವಲ್ಪ ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ನೋಡಪ್ಪ, ಅಲ್ಲೊಬ್ರಿಗೆ ತಲೆಗೆ ಇಟ್ಟಿದ್ದು, ತುಂಬಾ ಅಪಾಯದಲ್ಲಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಸಹಾಯ ಮಾಡಪ್ಪ, ನಿನಗೆ ಪುಣ್ಯ ಬರುತ್ತೆ. ಯಾವೊಂದು ಪ್ರಾಣ ಉಳ್ಸಕ್ ಹೋಗಿ ನಿನ್ ಪ್ರಾಣ ಕಳ್ಕೊತಿದ್ಯಲ್ಲ, ಹೋಗ ಮತ್ತೆ. ನಿನ್ ಕೈ ಮುಗಿತೀನಿ. ಅಯ್ಯೋ, ನಾನೇನ್ ಮಾಡ್ಲಿ? ವಿಷ್ಣು ಪ್ರತಾಪ್ ಅವರಿಗೆ ಬ್ಲಡ್ ತುಂಬಾ ಹೋಗಿರೋದ್ರಿಂದ ಈಸ್ ಇನ್ ವೆರಿ ಡೇಂಜರಸ್ ಕಂಡೀಷನ್ ಸರ್. ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿ ಅವ್ರಿಗೆ ಬೇಕಾದ ಬ್ಲಡ್ ತರಿಸ್ರಿ, ದಟ್ಸ್ ಆಲ್. 4-5 ಕಡೆ ಟ್ರೈ ಮಾಡಿದೆ ಸರ್, ಬಟ್ ಆ ಗ್ರೂಪ್ ಬ್ಲಡ್ ಎಲ್ಲೂ ಸಿಗ್ತಾ ಇಲ್ಲ. ನಾನ್ ರಕ್ತ ಕೊಡ್ಬೋದಾ? ನಿಮ್ದು ಬ್ಲಡ್ ಗ್ರೂಪ್ ಯಾವ್ದಮ್ಮ? ಅದೆಲ್ಲ ನನಗೆ ಗೊತ್ತಿಲ್ಲ ಡಾಕ್ಟ್ರೆ. ಹೌದಾ, ನಾನ್ ಪರೀಕ್ಷೆ ಮಾಡ್ತೀನಿ. ಪ್ಲೀಸ್ ಕಮ್, ದಯವಿಟ್ಟು ಒಳಗಡೆ ಬನ್ನಿ.
ಅಯ್ಯೋ ಯಾಕಪ್ಪ ಯಾಕಪ್ಪ ಎದ್ ಬಂದೆ? ಏನಪ್ಪ ಇದೆಲ್ಲ? ತಾಯಿ ಸ್ಥಾನದಲ್ಲಿದ್ದು ನೀವು ನಿಮ್ ಕರ್ತವ್ಯ ಮಾಡಿದ್ರಿ. ನಾನು ಇಷ್ಟು ಮಾಡೋದು ಬೇಡವಾ? ದೇವ್ ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಅಮ್ಮ, ಅಮ್ಮ ನನ್ನ ಎಲ್ಲಿಗೆ ಹೋಗ್ತಾ ಇದ್ದೀರಾ? ದೇಶ ವಿಶಾಲವಾಗಿದೆ. ನೀರಿನ ಋಣ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹೋಗ್ತಾನೇ ಇರೋದು. ನಿಮ್ಗೆ ನಿಮ್ಮೂರು ಅಂತ ಒಬ್ಬನಿದ್ದಾನೆ, ಆ ದೇವರು. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಅಮ್ಮ. ನಿನಗೆ ಯಾಕಪ್ಪ ತೊಂದ್ರೆ? ನಾನು ಹೆತ್ತ ತಾಯಿ ಮುಖಾನಂತೂ ನೋಡಲಿಲ್ಲ. ನನ್ನ ಆಸ್ಪತ್ರೆ ಕರ್ಕೊಂಡ್ಬಂದು ರಕ್ತ ಕೊಟ್ಟು ನನಗೆ ಪುನರ್ಜನ್ಮ ಕೊಟ್ಟಿದ್ದೀರಾ. ಆ ತಾಯಿ ಪ್ರೀತಿನ ನಾನು ನಿಮ್ಮಲ್ಲಿ ನೋಡ್ತೀನಿ. ಬನ್ನಿಮ್ಮ, ದಯವಿಟ್ಟು ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ. ಹೌದು ತಾಯಿ, ಇದುವರೆಗೂ ಅವನು ಇಷ್ಟಪಟ್ಟಿದ್ದು ಯಾವುದಕ್ಕೂ ನಾ ಇಲ್ಲ ಅಂದಿಲ್ಲ. ಇವತ್ತು ಅವನು ನಿಮ್ಮನ್ನ ತಾಯಿ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡ್ತಿದ್ದಾನೆ. ದಯವಿಟ್ಟು ಇಲ್ಲ ಅನ್ಬೇಡಿ, ಒಪ್ಕೊಳ್ಳಿಮ್ಮ. ಹಾ, ವಿಷ್ಣು, ಕ್ಯಾಪ್ ಹಾಕೊಂಡ್ರೆ ಏಟಾಗಿದೆ ಅಂತ ಗೊತ್ತಾಗೋದೇ ಇಲ್ಲ. ಹೌದಾ? ಹ್ಯಾಕ್ ಕಾಣಿಸ್ತೀನಿ? ಫ್ಯಾಂಟಾಸ್ಟಿಕ್. ಎಷ್ಟಾದ್ರೂ ನೀ ಸಿಂಹದ ಮರಿ ಅಲ್ವೇನಯ್ಯ? ಅಲ್ವಾ? ಅಣ್ಣ 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 ಏನಾಯ್ತಣ್ಣ? ಅರೆ, ನಿನ್ಗೇನಾಯ್ತಣ್ಣ? ನನಗೇನಾಗಿದೆ ನೋಡು, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಛೇ ಛೇ ಛೇ, ಇಷ್ಟಕ್ಕೆಲ್ಲ ಅಳ್ತಾರ? ಅದು ನನ್ನ ತಂಗಿಯಾಗಿ. ಡ್ಯಾಡಿ, ನನಗೇನು ಆಗಿಲ್ಲ ಅಂತ ನೀವಾದ್ರೂ ಹೇಳಿ. ಏನಿಲ್ಲಮ್ಮ, ಮನುಷ್ಯನಿಗೆ ಹೆಸರು ಹಣ ಜಾಸ್ತಿ ಆಗ್ತಿದ್ದ ಹಾಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಇವರಂಥವನಿಗೆ ಬರೀ ಹಿತಶತ್ರುಗಳೇ ಜಾಸ್ತಿ. ಏನೋ ದೇವ್ರು ಕಾಪಾಡ್ತಿದ್ದಾನೆ. ನೀವೇನು ಮಾತಾಡ್ಬೇಡಿ. ಅಯ್ಯಯ್ಯೋ, ನನ್ನ ಮೇಲೆ ಯಾಕಮ್ಮ ಕೋಪ? ಮತ್ತೆ ಅಣ್ಣಂಗೆ ಹೀಗಾಗಿದೆ ಅಂತ ಒಂದ್ ಮಾತು ಹೇಳ್ಬಾರ್ದಾ? ಈ ಮನೇಲಿ ಏನೇನ್ ಆಗ್ತಿದ್ಯೋ ಎಲ್ಲ ನಾನೇ ತಿಳ್ಕೊಬೇಕಾ? ಅಷ್ಟೇನಾ? ಅಷ್ಟೇ. ಅರೆ, ಏನ್ ಮಾಡ್ತಾ ಇದ್ದೀರಾ? ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಪರವಾಗಿಲ್ಲಪ್ಪ. ವೀಣಾ, ಇವತ್ತು ನಿಮ್ಮಣ್ಣ ಜೀವಂತವಾಗಿದ್ದಾನೆ ಅಂತಂದ್ರೆ ಅದಕ್ಕೆ ಈ ದೇವತೆನೇ ಕಾರಣ. ಇವ್ರು ರಕ್ತ ಕೊಟ್ಟು ನನ್ನ ಕಾಪಾಡಿದ್ದಾರೆ. ವೀಣಾ ಅಂತ ನನ್ನ ತಂಗಿ. ಅಮ್ಮ ಏನಮ್ಮ ಇದೆಲ್ಲ? ಚೆನ್ನಾಗಿಲ್ಲ ಅಮ್ಮ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಇನ್ನೊಂದು ವಿಷಯ ಗೊತ್ತಾ? ಇನ್ಮೇಲೆ ಈ ಅಮ್ಮ ನಮ್ ಜೊತೆ ಈ ಮನೇಲೇ ಇರ್ತಾರೆ. ಒಳ್ಳೇದೇ ಆಯ್ತು. ನಾನ್ ಹೋದ್ಮೇಲೆ ನೀನ್ ನೋಡ್ಕೊಳಕ್ ಯಾರು ಇರ್ಲಿಲ್ಲ. ಈಗ ಅಮ್ಮ ಬಂದಿರೋದು ನಂಗೆ ತುಂಬಾ ಸಂತೋಷ ಆಯ್ತು. ಅದ್ ಸರಿ, ನೀನ್ ಯಾಕೆ ಬರ್ತಾ ಬರ್ತಾ ಹೀಗಾಗ್ತಾ ಇದೀಯಾ? ಕುಮಾರ್ ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಚೆನ್ನಾಗಿ ನೋಡ್ಕೊತಿದಾರಣ್ಣ. ನನ್ಗೆ ಯಾಕೋ ಡೌಟು. ಮಿಸ್ಟರ್ ವರ್ಮಾ, ನಾನು ಬೆಡ್ಗೆ ಹೋಗೋ ಟೈಮ್ ಆಯ್ತು. ಸ್ಮಾಲ್ ಚೇಂಜ್ ಒಂದು 5 lakhs ಇದ್ರೆ ಕೊಡ್ತೀಯಾ? 5 lakhs? ಯಾಕೆ? ನನ್ನ ರೋಸ್ ಇದ್ದಾಳಲ್ಲ, ಅವಳ ಕೊರಳಿಗೆ ಡೈಮಂಡ್ ನೆಕ್ಲೆಸ್ ಹಾಕ್ಸ್ಬೇಕು. ಅಂದ್ರೆ ನಿಮ್ಮಿಬ್ರು ಪ್ರೀತಿ ಅಷ್ಟೊಂದು ಆಳವಾಗಿ ಬೇರೆ ಹೊರ್ಬಿಟ್ಟಿದ್ಯೋ? ಮದುವೆ ಊಟ ಯಾವಾಗ? ಮದ್ವೆ ಊಟನ ಮೊದ್ಲು ನನ್ನ ಹೆಂಡತಿಗೆ ಡೈವರ್ಸ್, ಆಮೇಲೆ ರೋಸಿ ಜೊತೆ ಮದ್ವೆ, ಇಮ್ಮಿಡಿಯೇಟ್ ಆಗಿ ಮದ್ವೆ ಊಟ. ಮನಿ ಪ್ಲೀಸ್. ಓಕೆ ಓಕೆ, ಡೋಂಟ್ ವರಿ, ಕೊಡ್ತೀನಿ, ಕೂತ್ಕೋ. ಥ್ಯಾಂಕ್ ಯು. ಏನು ಆಧಾರ ಇಲ್ಲದೆ ಅವ್ನು ಕೇಳ್ದ ಹಣ ಕೊಡ್ತಿದ್ರಲ್ಲ, ನಿಮ್ ತಲೆಗೆಲ್ಲ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನಗಲ್ವೋ, ಆ ನನ್ನ ಮಗನಿಗೆ. ಏನು? ಹೌದು, ನಾನ್ ಹಾಕೋ ಎಂಜಲ್ಗೆ ತಿಂಗಳಿಗೆ 1 ಸಾರಿ ಬರ್ತಿದ್ದೋನು ಈಗ 10 ಸಾರಿ ಬರ್ತಾ ಇದ್ದಾನೆ. ಮುಂದೆ ತಿಂಗಳ ಪೂರ್ತಿ ನಮ್ಮ ನಾಯಿಗಳು ಬಿದ್ದಿರೋ ಜಾಗದಲ್ಲಿ ಬಿದ್ದಿರ್ತಾನೆ. ಅದರಿಂದ ನಮ್ಗೇನ್ ಪ್ರಯೋಜನ? ಅಯ್ಯಪ್ಪ ನನ್ನ ಮಗನೇ, ಗಂಡ ಇರೋ ಕಡೆ ಹೆಂಡತಿ ಇರ್ತಾಳೆ, ಹೆಂಡತಿ ಇರೋ ಕಡೆ ಆಸ್ತಿ ಪಾಸ್ತಿ ಇರುತ್ತೆ. ಇದು ನಮ್ಮ ಇಂಡಿಯನ್ ಸೆಂಟಿಮೆಂಟ್. ಅದು ಅಲ್ಲದೆ ವಿಷ್ಣುಗೆ ಅವನ ತಂಗಿ ಅಂದ್ರೆ ಪಂಚಪ್ರಾಣ. ಅವಳಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವನ ಕೈಲಿ ತಡ್ಕೊಳಕ್ ಆಗಲ್ಲ. ಅಂದ ಮೇಲೆ ಸಮಜ್ ಗಯ ಡ್ಯಾಡ್, ಯು ಆರ್ ಗ್ರೇಟ್. ಕುಣಿಸೋಳು ಕುಣಿಯೋನು ಇಬ್ರು ನಮ್ ಕೈಲೇ ಇರ್ಬೇಕಾದ್ರೆ ನಮ್ಮನ್ ಯಾವನ್ ಏನೂ ಮಾಡಕ್ ಆಗಲ್ವೋ? ಆ ಜೀಬ್ರಾ ಮರಿಗಳೆಲ್ಲ ಸತ್ತು ಸ್ಮಶಾನ ಸೇರೋಕು ಹಣ ಇಲ್ದೆ ಬೀದಿ ಹೆಣವಾಗಿ ರಣಹದ್ದುಗಳಿಗೆ ಆಹಾರ ಆಗಬೇಕು. ಆಗ್ಲೇ ನನಗೆ ಸಮಾಧಾನ. ಏನಪ್ಪ, ನಾನು ಸ್ವಲ್ಪ ವಿಷ್ಣು ಸರ್ನ ನೋಡ್ಬೇಕಾಗಿತ್ತು. ಕೂತ್ಕೊಳ್ಳಿ ಅಮ್ಮ, ಕರಿತೀನಿ.
ಸೋನು, ವಾಟ್ ಎ ಸರ್ಪ್ರೈಸ್! ಅಲ್ಲೇನ್ ಮಾಡ್ತಾ ಇದೀಯಾ? ಮೇಲ್ಗಡೆ ಬಾ. ಸೋನು, ಏನ್ ಬಂದಿತ್ತು? ಒಂದು ವಾರದಿಂದ ಆಫೀಸ್ಗೆ ಬರ್ಲಿಲ್ವಲ್ಲ, ಯಾಕೆ? ಬೇಜಾರಾಯ್ತಾ? ಇದು ಮಿಸ್ ಮೀ? ಒಂದು ಹೃದಯ ನನಗೋಸ್ಕರ ಹಾತುರಿತಾ ಇದೆ ಅಂತ ಈಗ ಗೊತ್ತಾಯ್ತು. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ನೋ ದಟ್. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಟುಡೇ. ಅಮ್ಮ, ಇದು ಸೋನು ಅಂತ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡಿ. ನನಗೆ ಗೊತ್ತಾಯ್ತು. ಸೋನು ನಮ್ಮಮ್ಮ. ಚೆನ್ನಾಗಿರಮ್ಮ. ಇವರು ನಿಮ್ ತಾಯಿನಾ? ಹಾ, ತಾಯಿಗಿಂತ ಹೆಚ್ಚು ನನಗೆ ಪುನರ್ಜನ್ಮ ನೀಡಿದ ದೇವತೆ. ಅವತ್ತು ಇವ್ರು ನಾನು ಕಾಪಾಡಲಿಲ್ಲ ಅಂತಿದ್ರೆ ಇಷ್ಟೊತ್ತು ನಿನ್ ವಿಷ್ಣು. ವಿಷ್ಣು, ಮಾತಾಡ್ತೀರು, ಬರ್ತೀನಿ. ಸೋನು ಸಿಟೋ. ಸರಿ. ನನಗೆ 2 ನಿಮಿಷದ ಕೆಲಸ ಇದೆ. ಈ ಆಲ್ಬಮ್ ನೋಡ್ತಾ ಇರು, ಹೀಗೋಗಿ ಹೀಗೆ ಬಂದ್ಬಿಡ್ತೀನಿ. ಓಕೆ? ಓಕೆ. ಸೋನು, ಯಾಕೆ ನಗ್ತಿದ್ಯಾ? ಅರೆ, ಯಾವ ಫೋಟೋ ನೋಡಿ ನಗ್ತಾ ಇದೀಯಾ? ತೋರ್ಸು. ಕಮಾನ್ ಕಮಾನ್. ಹೋಗಿ ಹೋಗಿ ಎಂತ ಫೋಟೋ ಇಟ್ಕೊಂಡಿದ್ಯಾ? ಕೊಡಿಲಿ ಸೋನು, ಕೊಡು. ಕಮಾನ್ ಕೊಡು. ಡೋಂಟ್ ಪ್ಲೇ ಯಾರ್. ಕಮಾನ್ ಕಮಾನ್, ಗಿವ್ ಇಟ್. ಸೋನು, ಏಯ್ ಸೋನು, ಕಮಾನ್. ಏ ಸೋನು. ಏನಪ್ಪ ಅದು? ಅಮ್ಮ, ಹೋಗಿ ಹೋಗಿ ಎಂತ ಫೋಟೋ ಇಟ್ಕೊಂಡಿದ್ದಾಳೆ ನಂದವಳು. ಮೊದ್ಲಿಸ್ಕೊಳ್ಳಿ, ಕೊಡಮ್ಮ. ಮೊದ್ಲಿಸ್ಕೊಳ್ಳಿ ಅವಳ ಹತ್ರ. ಕೊಡು 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 ಕೊಡು. ಅಮ್ಮ, ನಾವಿಬ್ರು ಹೋಗಿ ಬರ್ತೀವಿ. ಜ್ಯೂಸ್ ಕುಡ್ಕೊಂಡು ಹೋಗಪ್ಪ. ಓಕೆ, ಆನ್ ದ ವೇ. ತಗೋ. ಥ್ಯಾಂಕ್ ಯು. ಓಕೆ, ಕಮಾನ್, ಬಾ 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 ಬಾ. ಅಯ್ಯೋ. ಅಯ್ಯೋ.